ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 11mm ನೀಡಲ್ನ ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸಿಲ್ಕ್ ಥ್ರೆಡ್ಸು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಮತ್ತು ನಾರ್ಮಲ್ ನೀಡಲ್ನ ತೊಗೊಂಡು ಸ್ವಲ್ಪ ಬೀಡ್ಸ್ಗಳನ್ನ ಯೂಸ್ ಮಾಡಿ ಒಂದು ಹೊಸ ರೀತಿಯಲ್ಲಿ ಕ್ರೋಶೆ ಡಿಸೈನ್ನ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರೋಂತಹ ಡಿಸೈನು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಳ್ಳಿ. 6 ಎಳೆ ದಾರ ಇದೆಯಲ್ಲ, ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡು ಬೀಡ್ಸ್ನಲ್ಲಿ ನಾನು ಲಾಕ್ನ ಮಾಡ್ಕೊತೀನಿ. ನೋಡಿ, ಈ ರೀತಿ ಒಂದು ಲಾಕ್ನ ಮಾಡಿದ್ದೀನಿ. ಇವತ್ತು ಒಂದಿರುವಂತಹ ಬೀಡ್ಸು ಫುಲ್ ರೌಂಡ್ ಇಲ್ಲ, ಸ್ವಲ್ಪ ಶೇಪ್ ಚೇಂಜ್ ಇದೆ. ನೀವು ಕೂಡ ಇದೇ ಥರ ಶೇಪ್ ಬೀಡ್ಸ್ನ ತೊಗೊಬೋದು, ಅಥವಾ ರೌಂಡ್ ಇರುವಂತಹ ಬೇರೆ ಯಾವುದಾದ್ರು ಬೀಡ್ಸ್ನ ಕೂಡ ತೊಗೊಬೋದು. ನೋಡಿ, ಈ ರೀತಿ 2 ಸರಿ ಲಾಕ್ನ ಮಾಡ್ಕೊತೀನಿ ನಾನು. ಲಾಕ್ ಆದಮೇಲೆ ನಾನಿಲ್ಲಿ ನೀಡಲ್ಸ್ನ ತೊಗೊಂಡು ಈ ಲಾಕ್ ಆಗಿದೆಯಲ್ಲ ಥ್ರೆಡ್ಡು, ಅದರ ಒಳಭಾಗದಲ್ಲಿ ನೀಡಲ್ನ ಪಾಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಪಾಸ್ ಮಾಡಿ ಥ್ರೆಡ್ನ ಒಳಗೆ ತಗೊಂಡು ಒಂದು ಲಾಕ್ನ ಮಾಡಿ ಥ್ರೆಡ್ನ ಸೆಕ್ಯೂರ್ ಮಾಡ್ಕೊತೀನಿ ಬೀಡ್ಸ್ಗೆ. ಆನಂತರ ನೋಡಿ, ಬೀಡ್ಸ್ ಒಳಭಾಗದಿಂದ ಒಂದು ಲಾಕನ್ನು ಮಾಡ್ಕೊತಿರೋದು. ಹೀಗೆ ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಳಿ ಟೈಟಾಗಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ ನಾನು ಇವತ್ತು. ನೋಡಿ, ಹೀಗೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಈ ಡಬಲ್ ಕ್ರೋಶ ಮಾಡಬೇಕಾದ್ರೆ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ವಾ, ಅವಾಗ ಲಾಕ್ ಹಾಕಿರೋದು ಅದನ್ನು ಸೇರಿಸಿ ನೀವು ಲಾಕ್ ಮಾಡ್ಕೊತಾ ಬನ್ನಿ. ನೋಡಿ, ಈ ರೀತಿ ಡಬಲ್ ಕ್ರೋಶನ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ, ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶನ ಮಾಡಿ. ನೋಡಿ, ಈ ರೀತಿ ಮಾಡ್ಕೊಬೇಕು. ಆನಂತರ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಷ್ಟೋ ಥ್ರೆಡ್ಸ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಇಷ್ಟು ಉದ್ದ ಬೇಡ ನಮಗೆ. ನೋಡಿ, ಹೀಗೆ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆನಂತರ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡೋದು. ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಬರೋದು. ಸ್ವಲ್ಪ ಟೈಟಾಗಿ ಡಬಲ್ ಕ್ರೋಶನ ಹಾಕಿ, ಇಲ್ಲಾಂದರೆ ಲೂಸ್ ಆಗುತ್ತೆ ಬೀಡ್ಸ್ ಹತ್ರ. ನೋಡಿ, ಈ ರೀತಿ ಫುಲ್ಲು ರಿಂಗ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕಂಪ್ಲೀಟ್ ಆದಮೇಲೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಡಬಲ್ ಕ್ರೋಶ, ಅದೇ ಪಾಯಿಂಟಿಗೆ ಬಂದು ಒಂದು ಲಾಕನ್ನು ಮಾಡ್ಕೊಳ್ಳಿ. ಆನಂತರ ಒಂದು 2 ಚೈನ್ನ ಹಾಕಿ ಥ್ರೆಡ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಓಕೆನಾ. 2 ಸರಿ ಚೈನ್ ಹಾಕ್ಕೊಳ್ಳಿ. ಆನಂತರ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡೋಣ. ಇದು ಈ ಡಿಸೈನಲ್ಲಿ ಬರುವಂಥದ್ದು ಫಸ್ಟ್ ಸ್ಟೆಪ್ಪು. ನೋಡಿ, ಈ ರೀತಿ ನೀಟಾಗಿ ಫಿನಿಶಿಂಗ್ ಬರಬೇಕು, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಹಿಂಬದಿಯಲ್ಲಿ ಗ್ಲೂ ಹಾಕಿ ಅಪ್ಲೈ ಮಾಡಿಟ್ಕೊಳ್ಳಿ. ನೋಡಿ, ಹೀಗೆ ಅಪ್ಲೈ ಮಾಡಿಬಿಟ್ರೆ ಫ್ರಂಟಿಂದ ನೀಟಾಗಿ ಕಾಣುತ್ತೆ. ಈ ರೀತಿ ನಾನೊಂದು 2 ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ ನಿಮ್ಗೆ ತೋರಿಸೋದಕ್ಕೋಸ್ಕರ. ನಂತರ ನೋಡಿ, ನಾರ್ಮಲ್ ನೀಡಲ್ಗೆ ಸೇಮ್ ಕಲರ್ ಇರುವಂತಹ ನಾರ್ಮಲ್ ಕಾಟನ್ ಥ್ರೆಡ್ ಇದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ ನಾನು. 2 ಎಳೆ ಹಾಕ್ಕೊಂಡಿದ್ದೀನಿ ನೀಡಲ್ಗೆ. ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಭಾಗದಲ್ಲಿ ಲಾಕನ್ನು ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ರೀತಿ ಒಂದು ಸೈಡ್ನಲ್ಲಿ ಒಂದು 2ರಿಂದ 3 ಸರಿ ಲಾಕ್ನ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ವ ಅದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಹೀಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಸರಿ ಲಾಕ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ಟೈಟಾಗಿ ಕುತ್ಕೊಳ್ಳಿ. ಆನಂತರ ನಾನು ಇಲ್ಲಿ 3mm ಗೋಲ್ಡ್ ಬೀಡ್ಸ್ನ ತೊಗೊತೀನಿ, ಚಿಕ್ಕದು. ತುಂಬ ದೊಡ್ಡ ಬೀಡ್ಸ್ ಅವಶ್ಯಕತೆ ಇಲ್ಲ, ಚಿಕ್ಕ ಬೀಡ್ಸೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಫಸ್ಟಿಗೆ ನಾನು 3mm ಬೀಡ್ಸ್ನ 3 ಬೀಡ್ಸ್ನ ಹಾಕ್ಕೊತೀನಿ. ನೋಡಿ, ಹೀಗೆ 3 ಬೀಡ್ಸ್ನ ಹಾಕ್ಕೊಂಡು ಫಸ್ಟ್ ಇದೆಯಲ್ಲ, ಫಸ್ಟ್ ಚೈನ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ನಾವಿಲ್ಲಿ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿ ಅಂತಹ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೋಡಿ ಫಸ್ಟ್ ಬಿಟ್ಟು ಸೆಕೆಂಡ್ ಇದಕ್ಕೆ ಲಾಕ್ ಮಾಡ್ಕೊಳ್ಳಿ.
ಎಸ್ ನೋಡಿ, ಹೀಗೆ ಲಾಕ್ನ ಮಾಡಿಕೊಂಡಾಗ ನಿಮಗೆ ಈ ರೀತಿ ಶೇಪ್ ಕಾಣುತ್ತೆ. ಬೀಡ್ಸ್ದು 3 ಬೀಡ್ಸ್ನಲ್ಲಿ 2 ಬೀಡ್ಸ್ ಡೌನಲ್ಲಿ ಬರುತ್ತೆ, 1 ಬೀಡ್ಸ್ ಮೇಲ್ಭಾಗದಲ್ಲಿ ಕಾಣುತ್ತೆ. ಆ ನಂತರ 3ನೇ ಬೀಡ್ಸಿಂದ ರಿಟರ್ನ್ ನೀಡಲ್ನ ಪಾಸ್ ಮಾಡ್ಕೊಬೇಕು. ಓಕೆನಾ? ಹೀಗೆ ಪಾಸ್ ಮಾಡಿಕೊಂಡು ಫಸ್ಟಿಗೆ ಮಾತ್ರ ನಾನು 3 ಬೀಡ್ಸ್ನ ತೊಗೊಂಡಿದ್ದೀನಿ. ಆ ನಂತರ ಡಿಸೈನ್ ಕಂಪ್ಲೀಟ್ ಆಗೋ ತನಕ ಕೂಡ 2 ಬೀಡ್ಸ್ನ ಮಾತ್ರ ತೊಗೊಳೋದು. ನೋಡಿ, ಈ ರೀತಿ 2 ಬೀಡ್ಸ್ನ ತೊಗೊಂಡು ಮತ್ತೆ 1 ಚೈನ್ನ ಬಿಟ್ಟು 2ನೇ ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಬಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಮತ್ತೆ ಆ 3ನೇ ಬೀಡ್ಸ್ ಇದೆಯಲ್ಲ, ಕೊನೆ ಬೀಡ್ಸಿಂದ ಮತ್ತೆ ರಿಟರ್ನ್ ತೊಗೋಬೇಕು ನಾವು ನೀಡಲ್ನ. ಸೊ ಆವಾಗ ಅದು ಟೈಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಒಂದು 70% ಆಗೋ ತನಕ ನಾನು ಇದೇ ರೀತಿ 2 ಬೀಡ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ನೋಡಿ, ಹೀಗೆ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ಕೊನೆಯಲ್ಲಿರುವಂಥ ಎಷ್ಟೋ ಥ್ರೆಡ್ಸ್ನ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಬೇಕು. ಇದೇ ರೀತಿ ಒಂದು ಸ್ಯಾರಿಗೆ ಆಲ್ಮೋಸ್ಟ್ 22ಇಂದ 25 ತನಕನೂ ಕೂಡ ಇದೇ ರೀತಿ ಕ್ರೋಶೆ ಡಿಸೈನ್ಸ್ನ ಮಾಡಿಟ್ಕೊಂಡ್ರೆ ನೀವು ಬೇಗ ಅಟ್ಯಾಚ್ ಮಾಡ್ತಾ ಹೋಗ್ಬೋದು. ನೋಡಿ, ಇಷ್ಟು ಒಂದು 1.5 ಇಂಚು ಡಿಫ್ರೆನ್ಸ್ ಬರೋ ಹಾಗೆ ನೀವು ಒಂದು ಕ್ರೋಶೆ ಡಿಸೈನ್ಗೆ ಮತ್ತೊಂದು ಕ್ರೋಶೆ ಡಿಸೈನ್ಗೆ ಗ್ಯಾಪ್ ಇಟ್ಕೊಳ್ಳಿ. ನೋಡಿ, ನಾನೀಗ ಯಾವ್ದು ಸ್ಯಾರಿ ತೊಗೊಂಡಿರ್ತೀವೋ ಆ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋ ಹಾಗೆ 2 ಎಳೆ ದಾರಾನ ನಾರ್ಮಲ್ ನೀಡಲ್ಗೆ ಹಾಕ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಫಸ್ಟು ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿಕೊಂಡು ಆ ನಂತರ ನೋಡಿ, ಒಂದು 4 mm ಅಥವಾ 5 mm ಇರೋಂತಹ ಒಂದು ಗೋಲ್ಡನ್ ಬೀಡ್ಸ್ನ ತೊಗೊಂಡಿದ್ದೀನಿ ಫಸ್ಟ್ನಲ್ಲಿ. ಆನಂತರ ಒಂದು ಕ್ಯಾಪ್, ಫ್ಲವರ್ ಕ್ಯಾಪ್ಗಳು ಬರುತ್ತಲ್ವ, ಅದೇ ರೀತಿ ಈ ರೀತಿ ಒಂದು ಕ್ಯಾಪ್ನ ಹಾಕ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ರೀತಿ ಕ್ಯಾಪ್ನ ಹಾಕ್ಕೊಂಡು ಆನಂತರ ನಾವು ಕ್ರೋಶೆ ಡಿಸೈನ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಅಟ್ಯಾಚ್ ಮಾಡಬೇಕು. ಇದನ್ನು ಮಾಡಬೇಕಾದಾಗ ನೋಡಿ, ಹಿಂಬದಿಯಲ್ಲಿ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಪಾಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಿಂಬದಿಯಿಂದ ಪಾಸ್ ಮಾಡ್ಕೊಳ್ಳಿ. ಈಗ ಪಾಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಬೀಡ್ಸ್ನ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ರೌಂಡ್ ಬೀಡ್ಸು, ಸ್ವಲ್ಪ ದೊಡ್ಡ ಸೈಜ್ ಇರೋದು. ನೀವು ಬೇಕಾದ್ರೆ ಡಿಸೈನ್ಸ್ ಬೀಡ್ಸ್ನ ತೊಗೊಬೋದು. ನಾನು ಪ್ಲೈನಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ನ ತೊಗೊಳ್ಳಿ. ಆನಂತರ ನೋಡಿ, ನಾವು ಫಸ್ಟಿಗೆ ಯಾವ ರೀತಿ ಹಿಂಬದಿಯಿಂದ ತೊಗೊಂಬಂದಿದ್ದೀವಲ್ವ ನೀಡಲ್ ಮೂಲಕ ಥ್ರೆಡ್ನ, ಅದೇ ರೀತಿಯಲ್ಲಿ ಕರೆಕ್ಟಾಗಿ ಸೆಂಟ್ರಲ್ ಬರೋ ಹಾಗೆ ನೋಡಿಕೊಂಡು ಮತ್ತೆ ಹಿಂಬದಿಯಿಂದ ನೋಡಿ, ಹಿಂಬದಿಯಿಂದ ತೊಗೊತಿರೋದು ನಾನು. ಅಂದರೆ ಪೂರ್ತಿ ಭಾಗ ಹಿಂದೆನೂ ಅಲ್ಲ, ಸ್ವಲ್ಪ ಒಳಭಾಗದಲ್ಲಿ ಬರೋ ಹಾಗೆ ಹಾಕಿರೋದು. ಆ ನಂತರ ಇದನ್ನು ಪಾಸ್ ಮಾಡ್ಕೊಳ್ಳೋಣ. ನಾವು ಎಲ್ಲ ಬೀಡ್ಸ್ ಮೂಲಕನೂ ನೀಡಲ್ನ ಪಾಸ್ ಮಾಡಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಇದನ್ನು ಲಾಕ್ ಮಾಡಬೇಕಾದಾಗ ಆ ಮಧ್ಯ ಭಾಗದಲ್ಲಿರುವಂತಹ ಬೀಡ್ಸು ಸ್ಟ್ರೈಟಾಗಿ ಬಂದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆನಂತರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ಫ್ರಂಟ್ ಸೈಡಿಂದ ಮತ್ತು ಬ್ಯಾಕ್ ಸೈಡ್ ಎರಡೂ ಬದಿಯಲ್ಲಿ ನೀವು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ನ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡ್ರೆ ಬಿಚ್ಚಿ ಹೋಗೋದಿಲ್ಲ. ನೋಡಿ, ಹೀಗೆ ಲಾಕ್ನ ಮಾಡ್ಕೊಂಬಿಡೋಣ. ಆನಂತರ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣುತ್ತೆ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ನಾನೀಗ 2 ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು ಸ್ಯಾರಿಗೆ 1.5 ಇಂಚ್ ಗ್ಯಾಪ್ನಲ್ಲಿ ಬರೋ ಹಾಗೆ ನೀವು ಫುಲ್ಲು ಕ್ರೋಶೆ ಡಿಸೈನ್ ಮಾಡಿ. ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಮಾತ್ರ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಡಿಸೈನ್ ಮಾತ್ರ ವೆಡ್ಡಿಂಗ್ ಸ್ಯಾರಿ, ಎಂಗೇಜ್ಮೆಂಟ್ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುವಂತಹ ಡಿಸೈನ್ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.